ಗುರುತಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ. ಮುಖ್ಯಾಂಶಗಳು. ಗೂಢ ಲಿಪೀಕರಣ ಕರಡು ನೀತಿ ಹಿಂಪಡೆದು ಮರು ರಚನೆ ಮಾಡಲು ಕೇಂದ್ರದ ನಿರ್ಧಾರ, ರವಿಶಂಕರ್ ಪ್ರಸಾದ್. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಐರ್ಲೆಂಡ್ಗೆ 1 ದಿನದ ಭೇಟಿ, ಮಹತ್ವದ ಸಮಾಲೋಚನೆ. ಭೂ ಸ್ವಾಧೀನ ತಿದ್ದುಪಡಿ ಮಸೂದೆ ವಿರುದ್ಧ ಕಾಂಗ್ರೆಸ್ನಿಂದ ಅಪಪ್ರಚಾರ, ಎಂ ವೆಂಕಯ್ಯ ನಾಯ್ಡು ಆರೋಪ. ಹಾಗೂ ಮುಂದಿನ ಫೆಬ್ರವರಿಯಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಸಲು ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ದೆಹಲಿಯಲ್ಲಿಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಗೂಢ ಲಿಪೀಕರಣ ಕರಡು ನೀತಿಯನ್ನು ಹಿಂಪಡೆದು ಮರು ರಚನೆ ಮಾಡಲು ತೀರ್ಮಾನಿಸಲಾಗಿದೆ. ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಸಂಪುಟ ಸಭೆಯ ನಂತರ ಈ ವಿಷಯ ತಿಳಿಸಿದರು. ಉದ್ದೇಶಿತ ಕರಡು ನೀತಿಗೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಸಾಮಾಜಿಕ ಮಾಧ್ಯಮದ ಸ್ವಾತಂತ್ರ್ಯವನ್ನು ಕೇಂದ್ರ ಸರ್ಕಾರ ಬೆಂಬಲಿಸುತ್ತದೆ ಎಂದು ಸ್ಪಷ್ಟಪಡಿಸಿದರು. ಸಿದ್ಧವಾಗಿದ್ದ ಗೂಢ ಲಿಪಿ ಕುರಿತ ಕರಡು ನೀತಿ ಸರ್ಕಾರದ ಅಂತಿಮ ಅಭಿಪ್ರಾಯ ಎಂದು ತಿಳಿಸಿದ ರವಿಶಂಕರ್ ಪ್ರಸಾದ್, ಕರಡು ನೀತಿಯನ್ನು ಮರುರಚಿಸಲಾಗುವುದು ಎಂದರು. ಸಂಕೇತ ಭಾಷೆ ಸಂಶೋಧನೆ ಮತ್ತು ತರಬೇತಿ ಕೇಂದ್ರ ಸ್ಥಾಪಿಸಲು ಸಂಪುಟ ನಿರ್ಧರಿಸಿದೆ ಎಂದು ತಿಳಿಸಿದ ಅವರು, ಇದರಿಂದ ಶ್ರವಣ ದೋಷವುಳ್ಳವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಉದ್ದೇಶಿತ ಕೇಂದ್ರ ಅಧ್ಯಕ್ಷ ಹಾಗೂ 12 ಸದಸ್ಯರನ್ನೊಳಗೊಂಡ ಆಡಳಿತ ಮಂಡಳಿ ಹೊಂದಿರಲಿದೆ ಎಂದರು. ದ್ವಿದಳ ಧಾನ್ಯ ಮತ್ತು ಖಾದ್ಯ ತೈಲ ಮಾರಾಟ ನಿಯಂತ್ರಣ ಆದೇಶವನ್ನು ಮುಂದಿನ ವರ್ಷದ ಸೆಪ್ಟೆಂಬರ್ 30ರವರೆಗೆ 1 ವರ್ಷ ವಿಸ್ತರಿಸಲಾಗಿದ್ದು, ಇದರಿಂದ ರಾಜ್ಯಗಳಲ್ಲಿ ಇವುಗಳ ದಾಸ್ತಾನು ಮತ್ತು ಲಭ್ಯತೆ ಹೆಚ್ಚಲಿದೆ. ಅದಕ್ಕಾಗಿ ರಾಜ್ಯ ಸರ್ಕಾರಗಳು ಅಗತ್ಯ ಕ್ರಮ ಕೈಗೊಳ್ಳಲು ಅವಕಾಶವಾಗುತ್ತದೆ ಎಂದು ತಿಳಿಸಿದರು. 30th of September 2016 for 1 year more. The whole idea of extending the provisions of the control orders under the EC, Essential Commodity Act, for 1 year more is to ensure that the state governments can take appropriate measures to undertake various legal initiatives available to them under the Essential Commodity Act to make these articles available. ಪ್ರಧಾನಿ ನರೇಂದ್ರ ಮೋದಿ ನಾಳೆ 1 ದಿನದ ಭೇಟಿಗಾಗಿ ಐರ್ಲೆಂಡ್ಗೆ ಪ್ರಯಾಣ ಬೆಳೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ಸದ್ಯ 2.5 ಶತಕೋಟಿ ಯೂರೋ ದ್ವಿಪಕ್ಷೀಯ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದು, ಭಾರತ ಐರ್ಲೆಂಡ್ನಿಂದ ಕಂಪ್ಯೂಟರ್ ಹಾರ್ಡ್ವೇರ್, ಫಾರ್ಮಾಸ್ಯೂಟಿಕಲ್ ಹಾಗೂ ದೂರಸಂಪರ್ಕ ಉಪಕರಣಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ. ಭಾರತದಿಂದ ಐರ್ಲೆಂಡ್ಗೆ ಪ್ರಮುಖವಾಗಿ ಜವಳಿ, ಎಂಜಿನಿಯರಿಂಗ್ ಸರಕು ಹಾಗೂ ರಾಸಾಯನಿಕಗಳು ರಫ್ತಾಗುತ್ತಿವೆ. ಐರ್ಲೆಂಡ್ನಲ್ಲಿ ಭಾರತದ ರಾಯಭಾರಿ ರಾಧಿಕಾ ಲಾಲ್ ಲೋಕೇಶ್, ಉಭಯ ದೇಶಗಳ ನಡುವೆ ಉತ್ತಮ ಸಂಬಂಧವಿದ್ದು ವಿವಿಧ ಕ್ಷೇತ್ರಗಳಲ್ಲಿ ನಿಕಟ ಸಹಕಾರವಿದೆ. ಇದರ ಬಲವರ್ಧನೆಗೆ ವಿಪುಲ ಅವಕಾಶಗಳಿವೆ ಎಂದು ಹೇಳಿದ್ದಾರೆ. इकोनॉमिक और कमर्शियल साइड पे आयरलैंड आजकल इट इज़ द फास्टेस्ट ग्रोइंग इकोनॉमी इन यूरोप और हमारी भी ग्रोथ रेट बड़ा अच्छा है, ओवर 7%. सो दिस इज़ अ वेरी गुड टाइम फॉर द टू कंट्रीज़ के कोऑपरेट करें और ये रिलेशनशिप एक नए लेवल पे ले जाएं. 1965ರ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಇಂಡಿಯಾ ಗೇಟ್ನಲ್ಲಿರುವ ಸೇನಾ ಸ್ಮಾರಕದಲ್ಲಿಂದು ಶ್ರದ್ಧಾಂಜಲಿ ಸಲ್ಲಿಸಿದರು. ರಕ್ಷಣಾ ಸಚಿವ ಮನೋಹರ್ ಪರಿಕರ್, ಸೇನೆಯ 3 ವಿಭಾಗಗಳ ವರಿಷ್ಠರು ಉಪಸ್ಥಿತರಿದ್ದರು. ನಂತರ ಪ್ರಧಾನಿ ಸೇನೆಯ ಹಿರಿಯ ಹಾಗೂ ನಿವೃತ್ತ ಅಧಿಕಾರಿಗಳು ಮತ್ತು ಯುದ್ಧದಲ್ಲಿ ಮಡಿದ ಯೋಧರ ಕುಟುಂಬದವರ ಜೊತೆ ಸಮಾಲೋಚನೆ ನಡೆಸಿದರು. सैनिकों और शहीद हुए सैनिकों के परिजनों
एयर मार्शल अर्जुन सिंह ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಮಾಜಿ ಏರ್ ಮಾರ್ಷಲ್ ಅರ್ಜುನ್ ಸಿಂಗ್ ಅವರನ್ನು ಹಾಗೂ ಪಾಕಿಸ್ತಾನ ಟ್ಯಾಂಕ್ಗಳನ್ನು ಧ್ವಂಸಪಡಿಸಿದ ಅಬ್ದುಲ್ ಹಮೀದ್ ಮತ್ತು ಶೌರ್ಯ ಪ್ರಶಸ್ತಿ ವಿಜೇತ ಇತರ ವೀರ ಹುತಾತ್ಮ ಯೋಧರ ಕುಟುಂಬ ವರ್ಗದವರನ್ನು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಸನ್ಮಾನಿಸಿದರು. ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ, ರಕ್ಷಣಾ ಸಚಿವ ಮನೋಹರ್ ಪರಿಕರ್, ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್, ಬಿಜೆಪಿ ಹಿರಿಯ ನಾಯಕ ಎಲ್ಕೆ ಅಡ್ವಾಣಿ, ಅನೇಕ ಹಿರಿಯ ಸೇನಾಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ಭೂ ಸ್ವಾಧೀನ ತಿದ್ದುಪಡಿ ಮಸೂದೆ ವಿರುದ್ಧ ಕಾಂಗ್ರೆಸ್ ಪಕ್ಷ ಅಪಪ್ರಚಾರ ಮಾಡುತ್ತಿದೆ ಎಂದು ಬಿಜೆಪಿ ನಾಯಕ ಹಾಗೂ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ವೆಂಕಯ್ಯ ನಾಯ್ಡು ದೆಹಲಿಯಲ್ಲಿಂದು ಹೇಳಿದ್ದಾರೆ. ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ರೈತರಿಗೆ ಸೇರಿದ 5 ಲಕ್ಷ ಎಕರೆಗೂ ಅಧಿಕ ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡು ಅವರ ಕುಟುಂಬದವರಿಗೆ ಉದ್ಯೋಗ ಮತ್ತಿತರ ಪರಿಹಾರ ನೀಡಿಲ್ಲ ಎಂದರು. ರೈತರ ಪರ ನೈಜ ಕಾಳಜಿ ತೋರದ ಕಾಂಗ್ರೆಸ್ ಕೇಂದ್ರದ ಮಸೂದೆ ವಿರುದ್ಧ ಸಲ್ಲದ ಹಾಗೂ ನಿರಾಧಾರ ಆಪಾದನೆ ಮಾಡುತ್ತಿದೆ ಎಂದು ಆಕ್ಷೇಪಿಸಿದರು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಾಂಡ್ಯದಲ್ಲಿ 2ನೇ ಹಂತದ ಕೈಗಾರಿಕಾ ಪ್ರದೇಶಗಳ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಿ ಕೈಗಾರಿಕಾ ನಕ್ಷೆ ಮತ್ತು ಕಿರುಹೊತ್ತಿಗೆ ಬಿಡುಗಡೆ ಮಾಡಿದರು. ಸಚಿವರಾದ ಆರ್ವಿ ದೇಶಪಾಂಡೆ, ಎಚ್ಸಿ ಮಹದೇವಪ್ಪ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ಬಳಿಕ ಸಿದ್ದರಾಮಯ್ಯ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಸಲು ತೀರ್ಮಾನ ಮಾಡಲಾಗಿದೆ. ಇದರಿಂದ ರಾಜ್ಯದಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಉತ್ತೇಜನ ಸಿಗುವುದಲ್ಲದೆ ಹೆಚ್ಚಿನ ಜನರಿಗೆ ಉದ್ಯೋಗ ದೊರಕಲಿದೆ ಎಂದರು. ಬರಗಾಲ ಇದ್ದರಿಂದ ಸ್ವಲ್ಪ ಮುಂದಕ್ಕೆ ಹಾಕೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ. ನಾವು ಏನು ಹೇಳ್ತೀವಿ ಅದನ್ನ ಮಾಡ್ತೀವಿ, ಏನು ಭರವಸೆ ಕೊಡ್ತೀವಿ ಅದನ್ನ ಚಾಚೂ ತಪ್ಪದೆ ಜಾರಿ ಕೊಡ್ತೇವೆ. ಇದು ಈ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿರುವ ಅನುದಾನ ಬಳಕೆಯಾಗದೆ ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ 1,336 ಕೋಟಿ ರೂಪಾಯಿ ಇರುವುದು ಪತ್ತೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ಕೆ ಪಾಟೀಲ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಬಳಕೆಯಾಗದ ಅನುದಾನ ಪತ್ತೆಗೆ ನೇಮಕ ಮಾಡಲಾಗಿದ್ದ ಐಎಫ್ಎಸ್ ಅಧಿಕಾರಿ ಪುನಟಿ ಶ್ರೀಧರ್ ನೇತೃತ್ವದ ಸಮಿತಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಅಂತಿಮ ವರದಿಯಲ್ಲಿ ಈ ಅಂಶ ಬೆಳಕಿಗೆ ಬಂದಿದೆ ಎಂದು ತಿಳಿಸಿದರು. ತೆಗೆದು ಅಲ್ಲೇ ಕೊಡೋದು. ಉದ್ದೇಶಿತ ಯೋಜನೆಗಳಿಗೆ ಅನುದಾನ ಬಳಸದೆ ವಿವಿಧ ಹೆಸರುಗಳಲ್ಲಿ ಬ್ಯಾಂಕ್ನಲ್ಲಿ ಹಣ ಠೇವಣಿಯಾಗಿ ಇರಿಸಿರುವ ಪ್ರಕರಣಗಳು ಪತ್ತೆಯಾಗಿವೆ. ಈಗಾಗಲೇ ಮುಖ್ಯಮಂತ್ರಿ ಸೂಚಿಸಿರುವಂತೆ ಈ ಎಲ್ಲ ಗಂಭೀರ ಪ್ರಕರಣಗಳ ವಿರುದ್ಧ ಲೆಕ್ಕ ಪರಿಶೋಧನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಕ್ರಮಗಳಲ್ಲಿ ಅಪರಾಧಿ ಕ್ರಿಮಿನಲ್ ಇಂಟೆಂಟ್ ಇರ್ತಕ್ಕಂಥ ಕೃತ್ಯ ಇದು ಅಂದರೆ ಅಂಥ ಕೃತ್ಯಗಳ ಬಗ್ಗೆ, ಅಂಥ ಪ್ರಕರಣಗಳ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಕ್ರಿಮಿನಲ್ ಕಟ್ಲೆಗಳನ್ನು ಆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಹಾಗೆ ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಜೆಟ್ ಘೋಷಣೆಯಂತೆ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆಯಡಿ ರಾಜ್ಯದ ಬೀದರ್, ಕಲಬುರಗಿ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಹಾವೇರಿ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದು ಪೌರಾಡಳಿತ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಖಮರುಲ್ ಇಸ್ಲಾಂ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಅವರು ರಾಜ್ಯದ 7 ಜಿಲ್ಲೆಗಳಿಗೆ ಬಿಡುಗಡೆಯಾಗಿರುವ 75 ಕೋಟಿ ರೂಪಾಯಿ ಅನುದಾನದಲ್ಲಿ ಇಂದಿರಾ ಆವಾಸ್ ಯೋಜನೆಯಡಿ ಮನೆಗಳ ನಿರ್ಮಾಣ, ಹಾಸ್ಟೆಲ್ ಕಟ್ಟಡಗಳು, ಅಂಗನವಾಡಿ ಕೇಂದ್ರಗಳು, ಶೌಚಾಲಯ, ಪ್ರಯೋಗಶಾಲೆ, ಹೆಚ್ಚುವರಿ ಶಾಲಾ ಕೊಠಡಿಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೇಂದ್ರದಲ್ಲಿ ಸಾಕ್ಷರತಾ ಕಂಪ್ಲೀಟ್ ಆಗಿಲ್ಲ, ಸ್ಟೇಟ್ದಲ್ಲಿ MSTP, STP ಕಂಪ್ಲೀಟ್ ಆಗಿಲ್ಲ, and the institution is suffering because of some funds. ರಾಜ್ಯಕ್ಕೆ ಮಂಜೂರಾಗಿರುವ ಐಐಟಿ ಸಂಸ್ಥೆಯನ್ನು ಧಾರವಾಡಕ್ಕೆ ಬದಲಾಗಿ ರಾಯಚೂರಿನಲ್ಲಿ ಸ್ಥಾಪಿಸುವಂತೆ ಮುಖ್ಯಮಂತ್ರಿ ಕೇಂದ್ರಕ್ಕೆ ಪತ್ರ ಬರೆದಿರುವುದು ಸ್ವಾಗತಾರ್ಹ ಕ್ರಮ. ರಾಯಚೂರಿನಲ್ಲಿ ಐಐಟಿ ಸ್ಥಾಪನೆಯಿಂದ ಪ್ರಾದೇಶಿಕ ಅಸಮತೋಲನ ನಿವಾರಣೆಯಾಗಿ ಸಾಮಾಜಿಕ ನ್ಯಾಯ ಸಿಕ್ಕಂತಾಗುತ್ತದೆ. ಈ ಭಾಗದಲ್ಲಿ ಆರ್ಥಿಕ ಚಟುವಟಿಕೆಗಳು ಗರಿಗೆದರಲು ನೆರವಾಗುತ್ತದೆ ಎಂದು ಸಚಿವರು ತಿಳಿಸಿದರು.
IIT is to be given to Raichur only because of the regional balance, because of the social justice. I also, on behalf of the Hyderabad Karnataka ಜನ ಮುಖ್ಯಮಂತ್ರಿ ಹೇಳಿದ್ದಾರೆ ಏನೇನು ಬೇಕು ನಮ್ಮ ಕರ್ನಾಟಕದಿಂದ IIT ರಾಯಚೂರಿಗೆ ಕೊಟ್ಟಂದ್ರೆ ಆ ಸಹಾಯತ ನಮ್ಮ ಸರ್ಕಾರದಿಂದ ಕೊಡ್ತಾ ಇದ್ದೇವೆ ಈ ತರ. ರಾಗಿ ಮತ್ತು ಹಿಂಗಾರು ಜೋಳ ಆಧಾರಿತ ಆಹಾರ ಮತ್ತು ಕೃಷಿ ವ್ಯವಸ್ಥೆಯನ್ನು ಸದೃಢಗೊಳಿಸುವ ಸಂಬಂಧ ಬೆಂಗಳೂರಿನಲ್ಲಿಂದು ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ರಾಜ್ಯ ಸರ್ಕಾರ ಪಡಿತರ ವ್ಯವಸ್ಥೆ ಮೂಲಕ ರಾಗಿ ಮತ್ತು ಬಿಳಿ ಜೋಳ ವಿತರಣೆ ಮಾಡಲು ನಿರ್ಧರಿಸಿ ಬೆಂಬಲ ಬೆಲೆ ಘೋಷಣೆ ಮಾಡಿದ ನಂತರ ಈಗ ರೈತರು ಹೆಚ್ಚಾಗಿ ಗೋಧಿ ಮತ್ತು ಬಿಳಿ ಜೋಳ ಬೆಳೆಯುತ್ತಿದ್ದಾರೆ. 2014-15ನೇ ಸಾಲಿನಲ್ಲಿ 1.35 ಲಕ್ಷ ಮೆಟ್ರಿಕ್ ಟನ್ ರಾಗಿಯನ್ನು ಬೆಂಬಲ ಬೆಲೆಯಲ್ಲಿ ಪಡಿತರ ವಿತರಣೆಗೆ ನೀಡಿದ್ದಾರೆ ಎಂದರು. ರೈತರು ವರ್ಷ ಸ್ವಲ್ಪ ಗೊತ್ತಾಗಿತ್ತು ಅನ್ನಭಾಗ್ಯದಲ್ಲಿ ಸರ್ಕಾರ ಖರೀದಿ ಮಾಡ್ತಾ ಇದೆ ಅಂತ ಸ್ವಲ್ಪ ಪ್ರಚಾರ ಆಯಿತು. ಆ ಕಾರಣದಿಂದ ಕಳೆದ ವರ್ಷ ನಮಗೆ ನಿರೀಕ್ಷೆಗಿಂತ ಹೆಚ್ಚಾಗಿ ನಾವೇನೋ 50,000-60,000 ಬರ್ಬೋದು ನಾವು ತಿಳ್ಕೊಂಡಿದ್ದು. ಯಾಕಂದ್ರೆ 13,000-12,000 ಬಂದಿದ್ದು ಹಿಂದಿನ ವರ್ಷ. ಆದ್ರೆ ಅತಿ ಹೆಚ್ಚು ನಮಗೆ ಬಹಳ ಖುಷಿ ತಂದಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ ನಿಜವಾಗ್ಲೂ ನಮ್ಗೆ ಬಹಳ ಸಂತೋಷ ಆಯಿತು. 1,35,000 ಹೆಚ್ಚು ಕಡಿಮೆ ಮೆಟ್ರಿಕ್ ಟನ್ನಷ್ಟು ರಾಗಿ ನಮ್ಮ ರೈತರು ಬೆಳೆದು ನಮಗೆ ಬೆಂಬಲ ಬೆಲೆ ಯೋಜನೆಯಲ್ಲಿ ನಮ್ಮ ಖರೀದಿ ಕೇಂದ್ರಗಳಿಗೆ ಬಂದು ಕೊಟ್ಟಿರ್ತಕ್ಕಂಥದ್ದು ನಮಗೆ ಬಹಳ. ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಡಾಕ್ಟರ್ ಟಿಎನ್ ಪ್ರಕಾಶ್ ಕಮ್ಮರಡಿ ರಾಗಿ ಬೆಳೆ ಹಾಗೂ ಇಳುವರಿ ಹೆಚ್ಚಿಸುವ ಕಡೆಗೆ ಕೃಷಿ ಪಂಡಿತರು ವಿಜ್ಞಾನಿಗಳು ಹೆಚ್ಚು ಗಮನ ಕೊಡಬೇಕು. ಈಗ ಸದ್ಯ ರಾಜ್ಯದಲ್ಲಿ 6-7 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆಯುತ್ತಿದ್ದು ಕನಿಷ್ಠ 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆಯುವಂತೆ ರೈತರನ್ನು ಪ್ರೋತ್ಸಾಹಿಸಬೇಕು ಎಂದರು. ಬೇಸಾಯದಲ್ಲಿ ಯಾವತ್ತೂ ಇರಬೇಕು. ಈಗ ಹೆಚ್ಚು ಕಡಿಮೆ 6-7 ಲಕ್ಷ ಹೆಕ್ಟೇರ್ ಇದ್ರೆ ಅದು ಕೈ ತಪ್ಪೋಗ್ತಾ ಇದೆ. ಕನಿಷ್ಠ 10 ಲಕ್ಷ ಟನ್ 10 ಲಕ್ಷ ಹೆಕ್ಟೇರ್ ಅದು ಆಗಬೇಕು ಅಂತಾದಲ್ಲಿ ಕನಿಷ್ಠ 10 ಕ್ವಿಂಟಾಲ್ ಆದ್ರೂ ಇಳುವರಿಯನ್ನು ನಮ್ಮ ರೈತರು ಪಡೆಯೋದಾಗಬೇಕು. ರಾಜ್ಯದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ರಕ್ಷಣೆಗೆ ಸರ್ಕಾರ ಹೆಚ್ಚಿನ ಗಮನ ಕೊಡಬೇಕು ಎಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ಲಲಿತಾ ಕುಮಾರ ಮಂಗಳಂ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ದೇಶಾದ್ಯಂತ ಮಹಿಳೆಯರ ವಿರುದ್ಧ ನಡೆಯುವ ಕೌಟುಂಬಿಕ ಹಿಂಸಾಚಾರ ಸೇರಿದಂತೆ ವಿವಿಧ ದೌರ್ಜನ್ಯಕ್ಕೆ ಸಂಬಂಧಪಟ್ಟ 200ಕ್ಕೂ ಹೆಚ್ಚು ದೂರುಗಳು ಪ್ರತಿನಿತ್ಯ ಆಯೋಗಕ್ಕೆ ಬರುತ್ತಿವೆ ಎಂದು ವಿವರಿಸಿದರು. Complaints the NCW gets, that's a different question in terms of most of the complaints we get are domestic violence, which has nothing to do with state and language spoken and religion. It's just the patriarchal attitude of people. ಬೆಂಗಳೂರು ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರು ಸುಗಮವಾಗಿ ರೈಲ್ವೆ ಟಿಕೆಟ್ ಪಡೆಯಲು ನೆರವಾಗುವ ಅತ್ಯಾಧುನಿಕ ಸರತಿ ನಿರ್ವಹಣೆ ವ್ಯವಸ್ಥೆಗೆ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಸಂಜಯ್ ಅಗರ್ವಾಲ್ ಇಂದು ಚಾಲನೆ ನೀಡಿದರು. ಪ್ರಯಾಣಿಕರು ಕೌಂಟರ್ಗಳ ಮುಂದೆ ಹೆಚ್ಚು ಕಾಲ ಸರತಿ ಸಾಲಿನಲ್ಲಿ ನಿಲ್ಲುವುದನ್ನು ತಪ್ಪಿಸಲು ವಿಶೇಷವಾಗಿ ಮಹಿಳೆಯರು ಮತ್ತು ಹಿರಿಯ ನಾಗರಿಕರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಈ ಯಂತ್ರವನ್ನು ಅಳವಡಿಸಲಾಗಿದೆ ಎಂದರು. ಇದಲ್ಲದೆ ಭಾರತೀಯ ರೈಲ್ವೆ ಇಲಾಖೆಯ ಇತಿಹಾಸ ಮತ್ತು ಪರಂಪರೆಯನ್ನು ಇಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ವಸ್ತು ಸಂಗ್ರಹಾಲಯವನ್ನು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ. ಹಿಂದೆ ಉಗಿ ಆಧಾರಿತ ರೈಲ್ವೆ ಇಂಜಿನ್ಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದ್ದವು ಎಂಬುದನ್ನು ಇಂದಿನ ಯುವಜನತೆಗೆ ತಿಳಿಸಿಕೊಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು. ಮುಂದಿನ ತಿಂಗಳಿನಿಂದ ಆರಂಭವಾಗಲಿರುವ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಸರಣಿಗೆ ಸಜ್ಜಾಗಲು ಭಾರತೀಯ ಕ್ರಿಕೆಟ್ ತಂಡದ ಸದಸ್ಯರು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಂದು ತಾಲೀಮು ನಡೆಸಿದರು. ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿ ಹಾಗೂ ಇತರ ಆಟಗಾರರು ಈ ಅಭ್ಯಾಸದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ದುರ್ಬಲ, ರಾಜ್ಯದ ಅಲ್ಲಲ್ಲಿ ಹಗುರ ಮಳೆ. ಮುನ್ಸೂಚನೆಯಂತೆ ಮುಂದಿನ 3 ದಿನಗಳ ಕಾಲ ರಾಜ್ಯದ ಅಲ್ಲಲ್ಲಿ ಹಗುರದಿಂದ ಭಾರೀ ಮಳೆ ನಿರೀಕ್ಷೆ. ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಸಾಮಾನ್ಯ ಮೋಡ, ಹಗುರ ಮಳೆ, ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೂಢಲಿಪೀಕರಣ ಕರಡು ನೀತಿ ಹಿಂಪಡೆದು ಮರುರಚನೆ ಮಾಡಲು ಕೇಂದ್ರದ ನಿರ್ಧಾರ, ರವಿಶಂಕರ್ ಪ್ರಸಾದ್.
ಪ್ರಧಾನಿ ನರೇಂದ್ರ ಮೋದಿ ನಾಳೆ ಐರ್ಲೆಂಡ್ಗೆ 1 ದಿನದ ಭೇಟಿ, ಮಹತ್ವದ ಸಮಾಲೋಚನೆ. ಭೂ ಸ್ವಾಧೀನ ತಿದ್ದುಪಡಿ ಮಸೂದೆ ವಿರುದ್ಧ ಕಾಂಗ್ರೆಸ್ನಿಂದ ಅಪಪ್ರಚಾರ, ಎಂ ವೆಂಕಯ್ಯನಾಯ್ಡು ಆರೋಪ. ಹಾಗೂ ಮುಂದಿನ ಫೆಬ್ರವರಿಯಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಸಲು ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.